ಹೂವ ಮಾಡ್ಕೊಡ್ರಪ್ಪ. ನನಗೆ ಹೂವ ಗೆಲ್ಲುವೆ. ವಿರೋಧಿಗಳು ಧಾರ್ಯರು ತರಾತಳದಿ ಕಾಣೆ. ಸಹೋದರ, ವಿರೋಧಿಗಳು ಧಾರ್ಯರು ತರಾತಳದಿ ಕಾಣೆ. ಸರಿಯ ಯಮಗೆ ತರೆಯೊಳೆಂದು ಮೂರು ಲೋಕದೇ. ಸರಿಯ ಯಮಗೆ ತರೆಯೊಳೆಂದು ಮೂರು ಲೋಕದಲ್ಲಿ ಸರೋಜರ ವರ ಪಿಡಿದು ಸುರಾವರಿಯ ಗೆಲ್ಲುವೆ. ಅಗ್ರಜ, ಸಹೋದರ, ಸರೋಜರ ವರ ಪಿಡಿದು ಸುರಾವರಿಯ ಗೆಲ್ಲುವೆ. ಸುರಾವರಿಯ ಗೆಲ್ಲುವೆ, ಸುರಾವರಿಯ ಗೆಲ್ಲುವೆ. ಅನುಜ, ಅಗ್ರಜ, ಈ ಮೂರು ಲೋಕದಲ್ಲಿ ನಮ್ಮನ್ನು ಜಯಿಸಬಲ್ಲವರು ಯಾರಾದರೂ ಇರುವರೆ ಅದನ್ನು ತಿಳಿಸು. ಹೇಳುವೆನು ಅಗ್ರಜ. ಅಗ್ರಜ, ಈ ಮೂರು ಲೋಕದಲ್ಲಿ ನಮ್ಮನ್ನು ಜಯಿಸುವವರು ಯಾರು ಇಲ್ಲವೋ ಅಗ್ರಜ. ಬಲ ಯಾರಲ್ಲಿ? ರಾಜನರ್ತಕಿಯನ್ನು ಬರಮಾಡಿ ಏನಿ ಮಘಾನಂದವೇ ಓ ಭಾಮಿನಿ, ಏನಿ ಸಂಭ್ರಮದಂದವೇ ಬಲು ಚಂದವೇ. ಏನಿ ಮಘಾನಂದವೇ ಓ ಭಾಮಿನಿ, ಏನಿ ಸಂಭ್ರಮದಂದವೇ ಬಲು ಚಂದವೇ. ಏನಿ ಮಘಾನಂದವೇ ಹೆಜ್ಜೆಯ ಕಿರುಗೆಜ್ಜೆ ತಾಳಗಂ ತಟ್ಟಿ ಹೆಜ್ಜೆಯ ಕಿರುಗೆಜ್ಜೆ ತಾಳಗಂ ತಟ್ಟಿ ತಕಿಟ ದಿಮಿ ಕಿಟ ತಕಚಣು ಏನು ತಾ ಹೆಜ್ಜೆಯ ಕಿರುಗೆಜ್ಜೆ ತಾಳಗಂ ತಟ್ಟಿ ತಕಿಟ ದಿಮಿ ಕಿಟ ತಕಚಣು ಏನು ತಾ ಕುಕ್ಕುತ ಚರಣವ ಕುಲುಕುತ ಕಾಯವ ಕುಕ್ಕುತ ಚರಣವ ಕುಲುಕುತ ಕಾಯವ ಕುಕ್ಕುತ ಚರಣವ ಕುಲುಕುತ ಕಾಯವ ಸೊಕ್ಕಿನ ಕುಣಿತದಿ ಕುಣಿಯುವ ಈ ಬಾಲೆ ಸೊಕ್ಕಿನ ಕುಣಿತದಿ ಕುಣಿಯುವ ಈ ಬಾಲ್. ಏನಿ ಸಾಪದನಿ ಏನಿ ಸರಿಪದನಿ ಏನಿ ಮಗಾನಂದವೇ ಓ ಭಾಮಿನಿ, ಏನಿ ಸಂಭ್ರಮದಂದವೇ ಬಲು ಚಂದವೇ. ಏನಿ ಮಗಾನಂದವೇ ತತ್ತದೀಂ ತಗಿಟ ತಗಿಟ ದೀಂ ತಗಿಟ ತತ್ತದೀಂ ತಗಿಟ ದಿತ್ತೈರಾಮ್ ತತ್ತದೀಂ ತಗಿಟ ತಗಿಟ ದೀಂ ತಗಿಟ ತತ್ತದೀಂ ತಗಿಟ ದಿತ್ತೈರಾಮ್ ತಗದೀಮಿ ತಗ ಜಣ್ಣು ತಗದೀಮಿ ತಗ ಜಣ್ಣು ತಗದೀಮಿ ತಗ ಜಣ್ಣು ತಾಮ್ 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 ತಗದೀಮಿ ತಗ ಜಣ್ಣು ದಿಮಿ ತಗ ಜಣ್ಣು ತಾಮ್ ತಗದೀಮಿ ತಗ್ಗಿತ್ತ ತಗದೀಮಿ ತಗ ಜಣ್ಣು ತಗದೀಮಿ ತಗ ಜಣ್ಣು ಗಿಡದೀಮಿ ತಗ ಜಣ್ಣು ತಾಯಿ ತೈತ ತಗದೀಮಿ ತಗ ಜಣ್ಣು ಈಗಿಡದೀಮಿ ತಗ ಜಣ್ಣು ತೋಮ್ ತೀದ ತಗ ಜಣ್ಣು ತತ್ತಿತ್ತ ತಚ್ಚಂ ತಗಚಂ ತಗಿಡಜಂ ತದಿಗಿಣಕು 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 ತಚ್ಚಂ ತಗಚಂ ತಗಿಡಜಂ ತದಿಗಿಣಕು 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 ತಚ್ಚಂ ತಗಚಂ ತಗಿಡಜಂ ತದಿಗಿಣಕು 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 ತಗದೀಮಿ ತಗ ಜಣ್ಣು ತಗದೀಮಿ ತಗಚಂ ದಿಮಿ ತಗ ಜಣ್ಣು ದಿಗಿಡ್ 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 ತಗದೀಮಿ ತಗ ಜಣ್ಣು ದಿಮಿ ತಗ ಜಣ್ಣು ದಿಮಿ ತಗ ಜಣ್ಣು ತೈತಿತ್ತ ತಚ್ಚಂ ತಗಚಂ ತಗಿಡಜಂ ತದಿಗಿಣಕು 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 ತಚ್ಚಂ ತಗಚಂ ತಗಿಡಜಂ ತದಿಗಿಣಕು 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 ತಚ್ಚಂ ತಗಚಂ ತಗಿಡಜಂ
ತಲಿಗಿಡಕು ತಲಿಗಿಡಕು ತಲಿಗಿಡಕುತ್ತ ತಲಿಗಿಡಕು ತಲಿಗಿಡಕು ತಲಿಗಿಡಕುತ್ತ ತಲಿಗಿಡಕು ತಲಿಗಿಡಕು ತಲಿಗಿಡಕುತ್ತ ಏನಿ ಮಗಾನಂದವೇ ಓ ಭಾಮಿನಿ ಏನಿ ಸಂಭ್ರಮದವೇ ಬಲು ಚಂದವೇ ಏನಿ ಮಗಾನಂದವೇ ಭಾಮಿನಿ ಆ ಏನು ನಮ್ಮ ತಂಗಿಯು ರೋಧಿಸುತ್ತಾ ಬರ್ತಾರೆ ಆಕೆ ಆಸ್ಥಾನಕ್ಕೆ ಬರುತ್ತಾನೆ ಸುರಿಯುವುದು ಮೂಗು ಸುರಿಯುವುದು ರಕ್ತ ಉರಿಯುವುದು ಮೂಗು ಸುರಿಯುವುದು ರಕ್ತ ಅವನ ಮನೆ ಹಾಳಾಗ ಅವನ ಬರ್ಬ ಬಂದಾಗ ಚಾಪೆ ಸುತ್ತಲು ಹಣ್ಣ ಏನ ಹೇಳಲಿ ಹೆಣ್ಣ ಮೂಗದೆ ಇದರು ಅನಾವುರಿ ಅನಾವುರಿ ಏನು ತಂಗಿ ನಿನ್ನ ವಿಘಾತ ನಿನ್ನ ನಾಚಿಕವಲ್ಲೇ ಅಣ್ಣ ನಮ್ಮ ದಂಡಕಾಣ ಕ್ಷೇತ್ರದಲ್ಲಿ ಯಾರು ಇವರು ರಾಜಪುತ್ರರು ಇರುವರಣ್ಣ ಅವ್ರ ಹತ್ರ ಒಬ್ಬ ಸುಂದರ ಇರುವಳಣ್ಣ ಅವಳ ಮುಂದೆ ಇತರ ಓದನಿಗೆ ನಿಂತು ಅಪಮಾನ ಮಾಡಿದ್ರಣ್ಣ ಏನು ನೀಚರು ಇಂಥ ಅವಮಾನಪಡಿಸಿದ್ದಾರೆ ಹೌದು ಅಣ್ಣ ಜಯಿಸಲೇ ಜಗಬೀಗನೆ ಸುರ ಕುಲೆ ವಿನಾಶದೊಂದಿರಲೆ ನಾವು ಜಯಿಸಲೇ ಜಗಬೀಗನೆ ಹಾಕಂತ ವಿಕಂತ ವಾಸರವ ಹಾಕಂತ ವಿಕಂತ ವಾಸರವ ತೋರರ ಕೆಣಕುತ್ತ ಬಲೆ ಬಲೆ ತೋರರ ಕೆಣಕುತ್ತ ಬಲೆ ಬಲೆ ನಾವು ಜಯಿಸಲೇ ಜಗಬೀಗನೆ ಸುರ ಕುಲೆ ವಿನಾಶದೊಂದಿರಲೆ ನಾವು ಜಯಿಸಲೇ ಜಗಬೀಗನೆ ನಾವು ಜಯಿಸಲೇ ಜಗಬೀಗನೆ ನಾಮ್ ಜಯಿಸಲೇ ನಡೆ ತಂಗಿ ಆ ನೀಚರಿರುವ ಸ್ಥಳವನ್ನು ನೋಡು ಬಂದ್ರಣ್ಣ ಬಂದ್ರಣ್ಣ ಇಲ್ಲೇ ಇರುವರು ಅದಾಮರೇ ಬರ್ರಿ ಇಲ್ಲಿಗೆ ಬಂಡ ಮನುಷ್ಯನ ಮಂಡೆಯ ಬಿಡಿದು ಖಂಡಿತ ತರುವವು ಮಂಡಲದೊಳಗೆ ಬಂಡ ಮನುಷ್ಯನ ಮಂಡೆಯ ಬಿಡಿದು ಖಂಡಿತ ತರುವವು ಮಂಡಲದೊಳಗೆ ಬಿಡಿಗೆಳೆದು ತರುವೆ ನಾವನೀಗಲೇ ಬಿಡಿಗೆಳೆದು ತರುವೆ ನಾವನೀಗಲೇ ಪಡ ಪಡ ಮನುಜರ ಹಿಡಿಯುತ್ತ ಕೊಟ್ಟಿ ಬಡ ಮನುಜರ ಹಿಡಿಯುತ್ತ ಕೊಟ್ಟಿ ಕಡಿದು ಬಿಸಾಡುವೆ ನೀಗಲೇ ಬಡ ಬಡ ಮನುಜರ ಹಿಡಿಯುತ್ತ ಕೊಟ್ಟಿ ಕಡಿದು ಬಿಸಾಡುವೆ ನೀಗಲೇ ಬಡ್ಡ ಮನುಜರ ಮಂಡೆಯ ಬಿಡಿದು ಖಂಡಿತ ತರುವೆವು ಮಂಡಲದೊಳಗೆ ಖಂಡಿತ ತರುವೆವು ಮಂಡಲದೊಳಗೆ ಬಿಳಿದೆಳೆದು ತರುವೆ ನಾವು ಈಗಲೇ ಬಿಳಿದೆಳೆದು ತರುವೆ ನಾವು ಈಗಲೇ ಬಿಳಿದೆಳೆದು ತರುವೆ ನಾವು ಈಗಲೇ ಜಾಗ್ರತೆ ಇದ್ದಕ್ಕೆ ನಿಲ್ಲಿ ಜಾಗ್ರತೆಯಾಗಿದ್ದಕ್ಕೆ ನಿಲ್ಲಿ ನೀಚರೇ ದುರಾತ್ಮರೇ ಕಠೋರ ಕೋಣ ಹೇಡಿಯೇ ನೀಚ ಭಾವದಿಂದ ನಿಮ್ಮ ನಾಶಗೊಳ್ಪೆವು ನೀಚರೇ ದುರಾತ್ಮರೇ ಕಠೋರ ಕೋಣ ಹೇಡಿಯೇ ನೀಚ ಭಾವದಿಂದ ನಿಮ್ಮ ನಾಶಗೊಳ್ಪೆವು ರಾಮರೇ ಮದಾಂಧರೇ ಪ್ರತಾಪಶಾಲಿ ನೀವೆಯ ನೀಚ ಭಾವದಿಂದ ನಮ್ಮ ನಾಶಗೊಳ್ಳೆರ ಮದಾಂಧರೇ ಮದಾಂಧರೇ ಪ್ರತಾಪಶಾಲಿ ನೀವೆ
ದಿನ ಸತ್ತರೆ ಇರಲಿ ಇರಲಿ, ನಮ್ಮ ದೊಡ್ಡಣ್ಣನಾದ ರಾವಣೇಶ್ವರಿಗೆ ತಿಳಿಸಿ ಇವರಿಬ್ಬರಿಗೂ ತಕ್ಕ ಶಿಕ್ಷೆ ಮಾಡಿದರು. ರಾಜ ಮಾರ್ತಾಂಡ, ಲಂಕಾಪುರದೀಶ್ವರ, ರಾವಣ ಸಾರ್ವಭೌಮನಿಗೆ ಜೈಪರ, ರಾವಣ ಸಾರ್ವಭೌಮನಿಗೆ ಜೈಪರ, ರಾವಣ ಸಾರ್ವಭೌಮನಿಗೆ ಜೈಪರ. ಬಂದು ಚತುರ್ಮುಖಂ ಪರಸುಗುಮ್ಮ ಮಕ್ಕಳ ಬ್ರಹ್ಮನಾಶ್ರಯಿಸಿರ್ಕುಂ. ಪ್ರಿಯದಿಂ ಬಂದು ಚತುರ್ಮುಖಂ ಪರಸುಗುಮ್ಮ ಮಕ್ಕಳ ಬ್ರಹ್ಮನಾಶ್ರಯಿಸಿರ್ಕುಂ. ಗಳದೈತ್ಯದಾನವಗಣಂ ಪ್ರಖ್ಯಾತವೆಮ್ಮನ್ವಯಂ ಮಯವೆಂ ನಿರ್ಮಿತಮಪ್ಪ ಈಶಾಣಿಕಪುರಕ್ಕ ರಾಜನಾಗಿರ್ಕಡಂ ಬಯಸಿರ್ಪೇ. ಧ್ವಜಸಂಧಿ ಬಂದಿತಂ ಜಯಶ್ರೀ ಗೋತ್ರಮಂ ಚೈತ್ರಮಂ. ವಿಜಯ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ. ಕುಂಭಕರ್ಣ ವಿಜಯ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ. ವಿಭೀಷಣ ಅಗ್ರಜ ಪ್ರಭಾಪೂರಿತ ಪ್ರತಿಧ್ವನಿರತಂ ಪ್ರಚಂಡ ಪರಾಕ್ರಮ ಶೋಭಿತ. ಪ್ರಭಾಪೂರಿತ ಪ್ರತಿಧ್ವನಿರತಂ ಪ್ರಚಂಡ ಪರಾಕ್ರಮ ಶೋಭಿತ. ಸದಾಶಿವನವರ ವಿಭೂತಿ ವಿಲಸಿತ. ಸದಾಶಿವನವರ ವಿಭೂತಿ ವಿಲಸಿತ. ಯಶೋ ಭಾಗ್ಯ ತವ ಯಶೋ ತ್ವಂಚ ವಿಜಯೇ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯೇ. ಅಕ್ಷಯ ವಿಜಯ ಓದುವ ಕರ ಪಿಡಿದು ನಡೆದು ದಶ ದಿಶಯ ನಲಿದು ಗೆಲ್ಲಿದೆ. ವಿಜಯ ಓದುವ ಕರ ಪಿಡಿದು ನಡೆದು ದಶ ದಿಶಯ ನಲಿದು ಗೆಲ್ಲಿದೆ. ಅಖಿಲ ಲೋಕ ಸರಿ ಸಮಾನ ರಹಿತ. ಅಖಿಲ ಲೋಕ ಸರಿ ಸಮಾನ ರಹಿತ ಪ್ರಭುವೆನಿಪ ದಶಮುಖಗೆ ಸರಿ ಸಮರೇ. ಪ್ರಭುವೆನಿಪ ಈ ದಶಮುಖಗೆ ಸರಿ ಸಮರೇ. ಪ್ರಭುವೆನಿಪ ದಶಮುಖಗೆ ಸರಿ ಸಮರೇ. ಪ್ರಭುವೆನಿಪ ದಶಮುಖಗೆ ಸರಿ ಸಮರೇ. ವಿಜಯ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯೇ. ದಶಮುಖನ ಸಿರಿಯ ವಿಜಯೇ. ದಶಮುಖನ ಸಿರಿಯ ವಿಜಯ. ನಾನ್ಯಾರು? ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ.
ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚೆಂಡಾಡಬಲ್ಲ ದಂಡು ದಾಳಿಗಳಿಗೆ ಮಂಡ ನಾಯಕನಾದ ಗಂಡರೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ನಾನು ಪ್ರಚಂಡ ರಾವಣ. ಪ್ರಾಸ್ತ ರಾಜನರ್ತಕಿಯರನ್ನು ಬರಮಾಡು. ಚೆಲುವಾದ ಅರವಿಂದ ನಗೆ ಬೀರಿದೆ, ಚೆಲುವಾದ ಅರವಿಂದ ನಗೆ ಬೀರಿದೆ, ಕವಿ ಕಂಡ ಸಂತೋಷ ಮಿತಿ ಮೀರಿದೆ, ಕಲುವಾದ ಅರವಿಂದ ನಗೆ ಬೀರಿದೆ. ಮಧುಮಾಸ ಮಾಂಗಲ್ಯ ವಸತೋರಣ, ಶೃಂಗಾರ ರಸ ಕಾವ್ಯ ನವಚೇತನ. ಮಧುಮಾಸ ಮಾಂಗಲ್ಯ ವಸತೋರಣ, ಶೃಂಗಾರ ರಸ ಕಾವ್ಯ ನವಚೇತನ, ಅನುರಾಗ ಅನುಬಂಧ ಸುಖ ಸಾಧನ. ಅನುರಾಗ ಅನುಬಂಧ ಸುಖ ಸಾಧನ, ಚಿರನವ್ಯ ದಿತ್ತಗಿರ್ದ ಭವ್ಯ ದಿತ್ತಗಿರ್ದ ಚಿರನವ್ಯ ಭೌರೌಮ್ಯ ಹಾಡಿ ಪಾಡಿ ಕುಣಿದು ನೀ, ಚಿರನವ್ಯ ಭೌರೌಮ್ಯ ಹಾಡಿ ಪಾಡಿ ಕುಣಿದು ನೀ, ಚೆಲುವಾದ ಅರವಿಂದ ನಗೆ ಬೀರಿದೆ, ಕವಿ ಕಂಡ ಸಂತೋಷ ಮಿತಿ ಮೀರಿದೆ, ಚೆಲುವಾದ ಅರವಿಂದ ನಗೆ ಬೀರಿದೆ. ದಿತ್ತಾಂಗ್ರದ ತಾಗ್ರದ ದಿತ್ತಾಂಗ್ರದ ತಾಗ್ರದ ದಿತ್ತಾಂಗ್ರದ ತಾಗ್ರದ ದಿತ್ತೈರೈ, ದಿತ್ತಾಂಗ್ರದ ತಾಗ್ರದ ದಿತ್ತಾಂಗ್ರದ ತಾಗ್ರದ ದಿತ್ತಾಂಗ್ರದ ತಾಗ್ರದ ದಿತ್ತೈರ, ತಾಂ ತಾಗ್ರದ ತಾಗ್ರದ ದಿತ್ತಾಂಗ್ರದ ತಾಗ್ರದ ದಿತ್ತಾಂಗ್ರದ ತಾಗ್ರದ ದಿತ್ತೈರ, ತಗ ದಿಮಿ ತಗ ಚೆಣ್ಣು ತಗ ದಿಮಿ ತಗ ಚೆಣ್ಣು ತಗ ದಿಮಿ ತಗ ಚೆಣ್ಣು ದಿತ್ತಗ ಚೆಣ್ಣು ತಗ ದಿಮಿ ದಿಮಿ ತಗ ಚೆಣ್ಣು ದಿಮಿ ತಗ ಚೆಣ್ಣು ತಾಂ 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 ತಗ ದಿಮಿ ತಗ ಚೆಣ್ಣು ದಿಮಿ ತಗ ಚೆಣ್ಣು ದಿಮಿ ತಗ ಚೆಣ್ಣು ತೋಂ 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 ತಂ ತೈ ತಗ ಚೆಣ್ಣು ದಿಮಿ ತಗ ಚೆಣ್ಣು ದಿಮಿ ತಗ ಚೆಣ್ಣು ತೈ 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 ತಗ ದಿಮಿ ತಗ ಚೆಣ್ಣು ದಿಮಿ ತಗ ಚೆಣ್ಣು ದಿಮಿ ತಗ ಚೆಣ್ಣು ತಾಂ 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 ದಿಗ್ರದಾಂ 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 ದಿಗ್ರ 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 ದಿಗ್ಗ ತಗಜಂ ತಗಜಂ ತಗಿಡಜಂ ತದಿಗಿನಗು 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 ತಗಜಂ ದಿತ್ತಂ ತಗಜಂ ದಿತ್ತಂ ತಜ್ಜಂ ತಗಜಂ ತಗಿಡಜಂ ತದಿಗಿನಗು 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 ತಜ್ಜಂ ತಗಜಂ ತಗಿಡಜಂ ತದಿಗಿನಗು 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 ತಜ್ಜಂ ತಗಜಂ ತಗಿಡಜಂ ತದಿಗಿನಗು 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 ಚೆಲುವಾದ ಅರವಿಂದ ನಗೆ ಬೀರಿದೆ, ಕವಿ ಕಂಡ ಸಂತೋಷ ಮಿತಿ ಮೀರಿದೆ, ಚೆಲುವಾದ ಅರವಿಂದ ನಗೆ ಬೀರಿದೆ, ನಗೆ ಬೀರಿದೆ, ನಗೆ ಬೀರಿದೆ. ಪ್ರಾಸ್ತ ನಮ್ಮ ಮನಸಂತೋಷ ಪಡಿಸಿದ ಆ ರಾಜನರ್ತಕಿಗೆ ಸೂಕ್ತ ಬಹುಮಾನ ಕೊಟ್ಟು ಕಳಿಸು. ಪ್ರಭು. ಪ್ರಾಸ್ತ ವಿರೂಪಾಕ್ಷ, ವಜ್ರದುಷ್ಟ, ದೇವಾಂತಕ, ನರಾಂತಕ ಮಹೋದರರೇ ಮೊದಲಾಗಿ ದೇವೇಂದ್ರನ ನಗರವನ್ನು ಈಯಳಿಸುವ ಭವನದಿಂದಲೂ ಐಶ್ವರ್ಯ ಸುಖ ಸಾಮ್ರಾಜ್ಯವೆಂಬ ವೈಭವದಿಂದಲೂ ದೇವಾಂಗನೆಯರನ್ನೇ ನಾಚಿಸುವ ರಮಣೀಯರ ಸುಖ ಭೋಗದಿಂದಲೂ ಬಾಹುಬಲ ಭುಜಗಳಲ್ಲಿ ಮದ್ದಾನೆ ಗುಂಪಿನಂತೆ ಈ ಬಡವುಗಳಿಂದ ಕೂಡಿರುವ ನನಗೆ ಸರಿ ಸಮಾನರು ಈ ತ್ರಿಭುವನದಲ್ಲೇ ಯಾರಾದರೂ ಇರುವರೆ? ಪ್ರಾಸ್ತ ರಾಜೇಂದ್ರ, ನಮ್ಮ ರಾಜ್ಯಭಾರ ಕ್ರಮವನ್ನು ಯಾವ ರೀತಿ ಇಟ್ಟಿರುವೆ ಜಾಗ್ರತೆಯಾಗಿ ತಿಳಿಸು. ರಾಜೇಂದ್ರ.
ರಾಜೇಂದ್ರ ಪ್ರಾಸ್ತ ಒಡೆಯನೇ ಕೇಳು ನುಡಿಯ ಕಡಿದಾಡುತ್ತ ನಾಂ ಬಡಿದಾಡುತ್ತ ನಾಂ ಕಡಿದಾಡುತ್ತ ನಾಂ ಬಡಿದಾಡುತ್ತ ನಾಂ ಒಡವಿಯ ಇಡುವೆ ಒಡೆಯನೇ ಕೇಳು ನುಡಿಯ ರಾಜೇಂದ್ರ ಪ್ರಾಸ್ತ ನಾಡ ನಾಡ ನಡುಗಿಸುವಂತೆ ನಾಡ ನಾಡ ನಡುಗಿಸುವಂತೆ ನುಡಿಸುತ್ತ ನಾಂ ನುಡ ನುಡಿಯಂತೆ ನುಡಿಸುತ್ತ ನಾಂ ನುಡ ನುಡಿಯಂತೆ ಪಟ ಪಟ ಎಡೆಮುಡಿ ಕಡಿದು ಇಡುಮಲ ಪಟ ಪಟ ಎಡೆಮುಡಿ ಕಡಿದು ಇಡುಮಲ ಪಟು ಪಟ ಎಡೆಮುಡಿ ಕಡಿದಿಡು ಬೆನ್ನು ಮಲ್ಲ ಪಟ ಪಟ ಎಡೆಮುಡಿ ಕಡಿದಿಡು ಪಡೆಯಲೇ ಕೇಳು ನುಡಿಯ ರಾಜೇಂದ್ರ ಪ್ರಾಸ್ತ ಉತ್ತಮಾಂಗಕ್ಕೆ ಕತ್ತಿಯನೆತ್ತಿ ಉತ್ತಮಾಂಗಕ್ಕೆ ಕತ್ತಿಯನೆತ್ತಿ ಮತ್ತೆ ಶತ್ರುಗಳ ಕತ್ತರಿಸುತ್ತ ಹಾಗೆಲ್ಲ ಮತ್ತೆ ಶತ್ರುಗಳ ಕತ್ತರಿಸುತ್ತ ಪಟ ಪಟ ಎಡೆಮುಡಿ ಕಡಿದು ಇಡುಮಲ ಪಟ ಪಟ ಎಡೆಮುಡಿ ಕಡಿದು ಇಡುಮಲ ಒಡೆಯನೇ ಕೇಳು ನುಡಿಯ ಒಡೆಯನೇ ಕೇಳು ನುಡಿಯ ಒಡೆಯನೇ ಕೇಳು ನುಡಿಯ ಪ್ರಭು ತ್ರಿಲೋಕಾಧಿಪತಿ ಎನ್ನಿಸಿರುವ ನಿಮ್ಮ ಪ್ರತಾಪಕ್ಕೆ ಯಾರು ತಾನೇ ಎದುರುದಿಲ್ಲವರು ನಮ್ಮನ್ನು ಜಯಿಸುವರು ತಾನೆ ಯಾರು ಪ್ರಭು ಯಕ್ಷ ರಾಕ್ಷಸ ಕಿನ್ನರ ಕಿಂಪುರುಷರಾದ ಯಾಗಿಯು ನಮ್ಮನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ಪ್ರಭು ಬೇಸ್ ಬೇಸ್ ಪ್ರಾಸ್ತ ಬಹಳ ಸಂತೋಷವಾಯಿತು. ನಿನ್ನ ಪೀಠವನ್ನು ಅಲಂಕರಿಸು. ಆಗಲಿ ಪ್ರಭು. ಚಾರನೇ ವರ್ತಮಾನವೇನು? ಏನು? ನನ್ನ ತಂಗಿಯು ರೋಧಿಸುತ್ತಾ ಬರುತ್ತಿರುವಳೆ. ಆಕೆಯನ್ನು ಈಗಲೇ ಆಸ್ಥಾನಕ್ಕೆ ಕರೆತನ್ನಿ. ಹುರಿವುದು ಮೂಗು ಸುರಿವುದು ತಾ ಹುರಿವುದು ಮೂಗು ಸುರಿವುದು ರಕ್ತ ಹುರಿವುದು ಮೂಗು ಸುರಿವುದು ರಕ್ತ ಇದನ್ನ ಜಯಿಸಲು ಬಲು ಕಷ್ಟ. ಅಣ್ಣ ಏನ ಹೇಳಲು ಎನ್ನ ಮೂಗು ಕೊಯ್ದರು ಏನ ಹೇಳಲು ಎನ್ನ ಮೂಗು ಕೊಯ್ದರು. ಏನು ತಂಗಿ ನಿನ್ನ ವಿಘಾತ? ನಿನ್ನ ನಾಸಿಕವೆಲ್ಲೇ? ಅಣ್ಣ ಅಣ್ಣ ಆಮಕಣ. ಏನು ಆಮನೆ? ಪ್ರಭು ಆಮನಲ್ಲ ರಾಮನಿರಬಹುದು. ಅಣ್ಣ ಅಕ್ಬರ ಅಕ್ಬರ ಗಣ. ಏನು ಅಕ್ಮಣನೆ? ಪ್ರಭು ಅಕ್ಮಣನಲ್ಲ ಲಕ್ಷ್ಮಣನಿರಬಹುದು. ಅಣ್ಣ ಕೀಕೆ ಕೀಕೆ. ಏನು ಕೀಕೆ? ಪ್ರಭು ಕೀಕೆಯಲ್ಲ ಸೀತೆ ಇರಬಹುದು. ಏನು? ರಾಮ ಲಕ್ಷ್ಮಣ ಸೀತೆ ಆ ನರಾಧಮರು ಏನು ಮಾಡಿದರು ತಂಗಿ? ಅಣ್ಣ ನಮ್ಮ ಪಂಚವಟಿ ತೀರದಲ್ಲಿ ರಾಜಪುತ್ರರು ಇರುವರು. ಅವರಲ್ಲಿ ಹಿರಿಯನಾದ ರಾಮನಿಗೆ ಸುಂದರಿ ಇರುವಳು. ಅವನ ತಲೆಗೆ ಹೋದಾಗ ತಮ್ಮ ನನಗೆ ಮೂಕು ಬಿಟ್ಟ. ಏನು? ಆ ನರಾಧಮನಾದ ಲಕ್ಷ್ಮಣನು ನಿನಗೆ ಈ ರೀತಿ ಅಪಮಾನ ಮಾಡಿ? ಹೌದು ಅಣ್ಣ. ನಡೆ ತಂಗಿ, ಆ ನೀಚರಿರುವ ಸ್ಥಳವನ್ನು ತೋರಿಸು. ನಡೆ. ಬನ್ನಿ ಅಣ್ಣ. ಅದೇ ನನ್ನದೊಂದು ವಿಜ್ಞಾಪನೆ. ಜಯಿಸಲೇ ಜಗವೀಗಲೇ ಸುರಕುಲೇಶ ವಿನಾಶದಳೀಗಲೇ ನಾಮ್ ಜಯಿಸಲೇ ಜಗವೀಗಲೇ. ಅಗ್ಗಂತ ವಿಗ್ಗಂತ ವಾತಾರವ ಪ್ರಸ್ತ ಅಗ್ಗಂತ ವಿಗ್ಗಂತ ವಾತಾರವ ಗರಳವಂಕೆಣ ಕುತ ಬಲ್ಲೆ ಬಲ್ಲೆ ಅಗ್ರಜ ಗರಳವಂಕೆಣ ಕುತ ಬಲ್ಲೆ ಬಲ್ಲೆ ನಾಮ್ ಜಯಿಸಲೇ ಜಗವೀಗಲೇ ಸುರಕುಲೇಶ ವಿನಾಶದಳೀಗಲೇ ನಾಮ್ ಜಯಿಸಲೇ ನಾಮ್ ಜಯಿಸಲೇ ನಾಮ್ ಜಯಿಸಲೇ ಜಗವೀಗಲೇ. ತಂದೆ ನನ್ನದೊಂದು ವಿಜ್ಞಾಪನೆಗಳು. ಏನು ಹೇಳು ಕುಮಾರ? ಏಕೆ ಚಿಂತಿವೆಯೋ ಲಂಕಾಧಿಪಾಲ ಏಕೆ ಚಿಂತಿವೆಯೋ? ತಂದೆ ಕುಮಾರ,
ಏಕೆ ಚಿಂತಿಪೆಯೋ ಲಂಕಾಧಿಪಾಲ ಏಕೆ ಚಿಂತಿಪೆಯೋ ಹೇಳಿ ರಾಮನು ಮಾಡಿದ ಅಪಮಾನವನ್ನು ಸಹಿಸಲಾರೆ ಕುಮಾರ ಹೇಳಿ ರಾಮನು ಮಾಡಿದ ಅಪಮಾನವನ್ನು ಸಹಿಸಲಾರೆ ಕಾಡೊಳಗೆ ಚಲಿಪದ ಸಹಿತ ಕುಲಕ ಅಪಮಾನ ಮಾಡಿದ ಹೇಗೆ ಚಿಂತಿಪೆಯೋ ಲಂಕಾಧಿಪಾಲ ಹೇಗೆ ಚಿಂತಿಪೆಯೋ ತಂದೆ ಕುಮಾರ ದುರಿತ ಇಳೆಯೋಳು ಹಿಂಸಗಳೇ ಹೇಳಿ ರಾಮ ಗೆದ್ದು ಬರದು ತಂದೆ ಕುಮಾರ ದುರಿತ ಇಳೆಯೋಳು ಹಿಂಸಗಳೇ ಹೇಳಿ ರಾಮನ ಗೆದ್ದು ಬರದು ಸೀತೆಯನ್ನು ತಂದು ಬಿಡುವೆ ದೈತ ಕುಲಕ ಪವನ ಮಾಡಿ ಹೇಗೆ ಚಿಂತಿಪೆಯೋ ಲಂಕಾಧಿಪಾಲ ಹೇಗೆ ಚಿಂತಿಪೆಯೋ ತಂದೆ ಕುಮಾರ ತಮ್ಮ ಪಣೆ ಕೊಟ್ಟ ಮಾತ್ರದಲ್ಲಿ ಆ ನರಾಧಮನನ್ನು ಗೆದ್ದು ಸೀತೆಯನ್ನು ತಂದು ತಮ್ಮ ಪಾದದ ಬಳಿ ಉಳಿಸನು ಕುಮಾರ ಸ್ವಲ್ಪ ಸೈರಿಸು ಕುಮಾರ ಸ್ವಲ್ಪ ಸೈರಿಸು ತಂದೆ ನಂದೊಂದು ವಿಜ್ಞಾಪನೆಗಳು. ಏನು ಹೇಳು ಕುಮಾರ ಗಡಿನಿಪ ಬಿಡು ಬಿಡು ಚಿಂತೆಯ ದುಡಿಸಬೇಕಡ ವೈರಿಗಳ ಧರಣಿಪ ಬಿಡು ಬಿಡು ಚಿಂತೆಯ ಧರಣಿಪ ಬಿಡು ಬಿಡು ಚಿಂತೆಯ ದುಡಿಸಬೇಕಡ ವೈರಿಗಳ ರಾಸ್ತ ಧರಣಿಪ ಬಿಡು ಬಿಡು ಚಿಂತೆಯ ನೀರಿ ಬರುವ ವೈರಿ ವರ್ಗವ ನೀರಿ ಬರುವ ವೈರಿ ವರ್ಗವ ದಾರುಣಿ ಬಾಲ ದೂರಗೊಂಬೆನೋ ದಾರುಣಿ ಬಾಲ ದೂರಗೊಂಬೆನೋ ಧರಣಿಪ ಬಿಡು ಬಿಡು ಚಿಂತೆಯ ಕುಮಾರ ಏನು ಹೇಳು ಸೂರಗೊಂಬೆನು ಶಿರವನ್ನು ಕಡಿಯುತ್ತ ಬರದು ಕುಮಾರ ಏನ್ ಸರ್ ನನಗೆ ಅಪ್ಪಣೆಯನ್ನು ಕೊಡಿ ತಂದೆ. ಆ ನರಾಧಮರನ್ನು ಗೆದ್ದು ಆ ಸೀತೆಯನ್ನು ತಂದು ನಿಮ್ಮ ಪಾದದ ಬಳಿ ಉಳಿಸುವೆನು. ಕುಮಾರ ಸ್ವಲ್ಪ ಸೈರಿಸು ಅಣ್ಣ ನೀನು ಈ ರೀತಿ ಅವರು ಸಾಮಾನ್ಯರಲ್ಲಣ್ಣ, ಅವರು ಸಾಮಾನ್ಯ ಪಕ್ಷದಲ್ಲಿ ನಮ್ಮ ಅಣ್ಣನ ದಾಸನು ಸಾಯಿಸಿದರಣ್ಣ. ಏನು ಕರಾದೂಷಣರು ಮರಣ ಹೊಂದಿದರೆ ಹೌದು ಅಣ್ಣ, ಆ ನರಾಧಮರಿಂದ ಪ್ರಾಣ ಬಿಟ್ಟರೆ ಹೌದು ಅಣ್ಣ. ಅನುಜಾತರೇ ಅಣ್ಣ ಅವತ್ತಕ್ಕೊಂದು ಉಪಾಯಗಳು ಕೇಳೋಣ. ಏನು ಹೇಳು ತಂಗಿಯ ಉಪಾಯ? ಅಣ್ಣ ನಮ್ಮ ಮಾವನಾದ ಮಾರುತದನ್ನು ಕರೆಸಿ ಆ ಪಂಚವಣಿತದಲ್ಲಿ ಸಾರು ಸುಳ್ಳಾಡ್ತಿದ್ದಾರೆ, ಅದನ್ನು ನೋಡಿ ಸೀತೆ ಬಯಸುವಳು, ಅದನ್ನು ಹಿಡಿಯಲು ರಾಮನು ಹೋಗೋನು, ಅಣ್ಣನನ್ನು ಹಿಂಬಾಲಿಸಲು ಲಕ್ಷ್ಮಣನು ಹೋಗೋನು, ಆಗ ನೀವು ಸೀತೆಯನ್ನು ಎಳಿಸುವುದಣ್ಣ. ತಂಗಿ ಒಳ್ಳೆಯ ಉಪಾಯವನ್ನೇ ತಿಳಿಸಿದೆ. ಅಗ್ರಜ, ನನ್ನದೊಂದು ವಿಜ್ಞಾಪನೆ. ಏನು ಹೇಳು ಸಹೋದರ? ಸಹಭವನೆ ಕೇಳು ಬೇಡವೆ ರಾಮ ಮನುಜನಲ್ಲವಯ್ಯ. ಅಗ್ರಜ, ಸಹಭವನೆ ಕೇಳು ಬೇಡವೆ ರಾಮ ಮನುಜನಲ್ಲವಯ್ಯ. ಕಾಮದನ ಕಾನು ತಾನು, ಕಾಮದನ ಕಾನು ತಾನು ಲಕ್ಷ್ಮೀ ಅವತಾರವಯ್ಯ. ಸಹಭವನೆ ಕೇಳು ಬೇಡವೆ ರಾಮ ಮನುಜನಲ್ಲವಯ್ಯ. ಅಗ್ರಜ, ಅಗ್ರಜ, ಆ ರಾಮ ಲಕ್ಷ್ಮಣರು ಯಾರೆಂದು ತಿಳಿದಿರುವೆ? ಅವರೇ ಶ್ರೀ ಲಕ್ಷ್ಮೀನಾರಾಯಣರೆಂದು ತಿಳಿ. ಬೇಡ, ನನ್ನ ಮಾತನ್ನು ಕೇಳು, ಈ ದುರ್ಮಾರ್ಗಿಯ ಮಾತನ್ನು ಕೇಳಬೇಡ. ಇಲ್ಲವೋ ಭೀಷಣ, ಹಾಗೆಯನ್ನು ಹೊಗಳುವ ನಿನ್ನ ಜನ್ಮವನ್ನು ಕೊಡಬೇಕು. ನೀನು ಸುಮ್ಮನಿರು. ಅಗ್ರಜ,
ಆ ರಾಮ ಲಕ್ಷ್ಮಣ ಸೀತೆ ಇವರು ಸಾಮಾನ್ಯರಲ್ಲ, ಅವರನ್ನು ಕೆಣಕುವುದು ಒಳ್ಳೆಯದಲ್ಲ. ಆಲೋಚಿಸಿ ನೋಡಿ. ವಿಭೀಷಣ, ನಿನ್ನ ಹರಟೆಯು ಪ್ರಬಲವಾಯಿತು. ಸುಮ್ಮನಿರುವೆಯೋ ಅಥವಾ ಶಿಕ್ಷೆಯಾಗಬೇಕು? ಅಗ್ರಜ, ಇಷ್ಟರ ಮೇಲೆ ತಮ್ಮ ಚಿತ್ತ. ಆಹಾ, ಎಲೈ ಮಾವನಾದ ಮಾರೀಚನೆ, ರಾಜೇಂದ್ರ, ನೀನೀಗಲೇ ಹೇಮಸಾರಂಗ ರೂಪವಾಗಿ ಆ ಪಂಚವಟಿ ತೀರದಲ್ಲಿರುವ ರಾಮ ಲಕ್ಷ್ಮಣರನ್ನು ಹೇಗಾದರೂ ಮಾಡಿ ಅಗಲಿಸತಕ್ಕದ್ದು ತಿಳಿಯಿತೇ? ಎಚ್ಚರಿಕೆ. ಹೇಳುವನೆ ಕೇಳು. ಹಿಂದೆ ನಾ ರಾಮ ಬಾಣಕ್ಕೆ ಸಿಕ್ಕಿ ಹತನಾಗುತ್ತಿದ್ದೆನು. ಅವರು ಸಾಮಾನ್ಯರಲ್ಲ. ನಾನು ಹೇಳಿದಂತೆ ಆದರೂ ಕೇಳು, ಇಲ್ಲ ವಿಭೀಷಣ ಹೇಳಿದಂತೆ ಆದರೂ ಕೇಳು. ಮಾವ, ವಿಭೀಷಣಿಗೆ ಆದ ಶಿಕ್ಷೆಯು ನಿನಗೂ ಆಗಬೇಕೇನು? ಛೇ, ಈ ನೀಚನಿಗೆ ಎಷ್ಟೇ ಹೇಳಿದರೂ ಕೇಳುವುದಿಲ್ಲ. ಈತನ ಕೈಯಲ್ಲಿ ಮರಣ ಹೊಂದುವುದಕ್ಕಿಂತ ಆ ರಾಮಬಾಣದಿಂದಲೇ ನನಗೆ ಮೋಕ್ಷವಾಗಲಿ. ರಾಜೇಂದ್ರ, ನಾನಿಂದು ಹೊರಡುವೇನು. ಆಗಲಿ ಮಾವ, ನಿನಗೆ ಮಂಗಳವಾಗಲಿ. ನೀನಿನ್ನು ಹೊರಡು. ಭಲಾಂ ಭಳಿರೆ ಭುವನ ಭೀಕರ ಭೀಕರ ಭೀಕರ. ಪ್ರಾಸ್ತ ಭಲಾಂ ಭಳಿರೆ ಭುವನ ಭೀಕರ ಭೀಕರ ಭೀಕರ. ಹಲಲೆಲೆ ರಿಪುಕುಲ ಭಾರತ ಮೆರವೆ, ಹಲಲೆಲೆ ರಿಪುಕುಲ ಭಾರತ ಮೆರವೆ, ಭುಗಿಲ್ ಭುಗಿಲೆಂದೆನ್ನುತ್ತ ಮೆರವೆ, ಭುಗಿಲ್ ಭುಗಿಲೆಂದೆನ್ನುತ್ತ ಮೆರವೆ. ಸಾರಿ ಹೋಗಿ ಶಿರವ ತಡೆದು, ಸಾರಿ ಹೋಗಿ ಶಿರವ ಕಡೆದು, ನರ ಅಗಮರ ಕೈ ತೆರೆ ಬಿಡಿಯುವ ಬಲಾಂ ಬಳಿರೆ ಭುವನ ಭೀಕರ ಭೀಕರ ಭೀಕರ. ಕಾಂತಾರಾವಣವಿದು ಸಂತೋಷಗೊಳ್ಳುವುದು ಎಂತೋ ನಾ ಜಾನಕಿ. ಸಂಜೆ ಮಾರುತ್ತಾನೋ ತಂಪಿನಿ ಮೀಸುತ್ತೆ ಜಾನಕಿ. ಸಂಜೆ ಮಾರುತ್ತಾನೋ ತಂಪಿನಿ ಮೀಸುತ್ತೆ ಅರುಷವನಂತೇನೋ ಇವನದು. ಹರುಷವನಂತೇನೆ ಇವನದು. ಕಾಂತಾರಾವಣವಿದು ಸಂತೋಷಗೊಳ್ಳುವುದು ಎಂತೋ ನಾ ಬಂದಿದೆ. ಜಾನಕಿ, ಈ ವನವನ್ನು ನೋಡು, ಎಷ್ಟು ಮನೋಹರವಾಗಿರುವುದು ದೇವಿ. ಹೌದು ಪ್ರಾಣೇಶ್ವರ ಸ್ವಾಮಿ. ಅಲ್ಲಿ ನೋಡಿ, ಆ ಸಾರಂಗು ಎಷ್ಟು ಮನೋಹರವಾಗಿರುವುದು. ಸಾಕ್ತದೆ ಹೇಳ್ತೀವಿ.
ಸೀತಾ, ಅದು ಅಲ್ಲಿ ನೋಡಿ, ಕನಕಮಯವಾದ ದೇಹದಿಂದ ಕೂಡಿದ ಆ ಮೃಗವನ್ನು ಹಿಡಿದುಕೊಡಿ, ಅದರ ಸಂಗಡ ಆಟವಾಡಿಕೊಂಡು ಬೇಸರವನ್ನು ಕಳೆಯುವೆನು. ಸೀತಾ, ಆ ಮೃಗವನ್ನು ನೀನು ಬಯಸಬೇಡ. ಪ್ರಾಣೇಶ್ವರ, ಅದು ಕಾಡಿನ ಮೃಗವಲ್ಲ, ಅದು ರಾಕ್ಷಸರ ಮಾಯೆ. ಅದನ್ನು ನೀನು ಖಂಡಿತ ಬಯಸಬೇಡ. ಪ್ರಾಣೇಶ್ವರ, ತಂದುಕೊಡಲು ಇಷ್ಟವಿಲ್ಲದ ಪಕ್ಷದಲ್ಲಿ ಇಂತಹ ಸಂದೇಹಗಳು ಉಂಟಾಗುವುದು ಸಹಜ ತಾನೆ. ಕೇವಲ ಆ ಮೃಗವನ್ನು ಬಯಸಲಿಕ್ಕೋಸ್ಕರ ಇಷ್ಟೊಂದು ವಿಪರೀತವಾದ ಕಲ್ಪನೆ. ಪ್ರಾಣೇಶ್ವರ, ಆ ಮೃಗವನ್ನು ಹಿಡಿದುಕೊಡಿ. ಜಾನಕಿ, ಆ ಮೃಗವನ್ನು ನೀನು ಬಯಸಿದ್ದೆ ಆದರೆ ಬಹಳ ಕಷ್ಟಪಡಬೇಕಾಗುವುದು ಜಾನಕಿ. ಪ್ರಾಣೇಶ್ವರ, ಅದೆಂತಹ ಕಷ್ಟ ಬರಲಿ ಅದನ್ನು ಸಹಿಸಿಕೊಳ್ಳುವೆನು. ಆ ಮೃಗವನ್ನು ಹಿಡಿದುಕೊಡಿ. ಜಾನಕಿ, ಖಂಡಿತ ಆ ಮೃಗವನ್ನು ಬಯಸಬೇಡ. ಲಕ್ಷ್ಮಣ, ಲಕ್ಷ್ಮಣ, ಅಗ್ರಜ, ನಾನು ಆ ಮೃಗವನ್ನು ಹಿಡಿದು ತರಲು ಹೋಗುವೆನು. ಪರ್ಣಶಾಲೆಯಲ್ಲಿ ಜಾನಕಿಯನ್ನು ಕಾಯ್ದುಕೊಂಡಿರು. ತಮ್ಮಪ್ಪಣೆ ಅಂತ ಆಗಲಿ ಅಗ್ರಜ. ಏಕೆ ಚಿಂತೆ ಅಗ್ರಜ, ಏಕೆ ಚಿಂತೆ ಲಕ್ಷ್ಮಣ, ಹಿಡಿದು ತರುವೆನ ಏಕೆ ಚಿಂತೆ ದೈಯುತ್ತಿರುವೆ ಸಾಕು ಅಗ್ರಜ. ಜಾನಕಿ, ಅಗ್ರಜ, ಈ ಅಲ್ಪ ಕಾರ್ಯಕ್ಕೆ ತಾವೇಕೆ ಹೋಗಬೇಕು? ನನಗೆ ಅಪ್ಪಣೆಯನ್ನು ಕೊಟ್ಟರೆ ನಾನೇ ಆ ಮೃಗವನ್ನು ಹಿಡಿದು ತರುವೆನು ಅಗ್ರಜ. ಲಕ್ಷ್ಮಣ, ನೀನು ಬೇಡ, ನಾನೇ ಆ ಮೃಗವನ್ನು ಹಿಡಿದು ತರಲು ಹೋಗುವೆನು. ಆಗಲಿ ಅಗ್ರಜ. ಕೊರಳನು ಕೊಂಕಿಸಿ ಬರುವ ಹುಲ್ಲೆಯುತ ತಿರುಗಿ ಕ್ಷಿಪ ಪರಿಯ ನೋಡಿದೆಯ. ತಿರುಗಿ ಕ್ಷಿಪ ಪರಿಯ ನೋಡಿದೆಯ. ಪಾರಿತು ಪಾರಿತು ಬಡ ಮೃಗ ಕಾಡಿಗೆ, ಪಾರಿತು ಪಾರಿತು ಬಡ ಮೃಗ ಕಾಡಿಗೆ, ಸೇರುವೆನೀಗ ಅದರ ಬಳಿಗೆ. ಹಾ, ಏನು ಈ ಮೃಗವು ಕೈಗೆ ಸಿಕ್ಕುವ ಹಾಗೂ ಸಿಗದ ಹಾಗೂ ಓಡುತ್ತಿರುವುದಲ್ಲ. ನಿಲ್ಲು ನಿಲ್ಲಲೆ ಜಿಂಕೆ, ಎಲ್ಲಿಗೆ ಓಡುವೆ? ನಿಲ್ಲು ನಿಲ್ಲಲೆ ಜಿಂಕೆ, ಎಲ್ಲಿಗೆ ಓಡುವೆ? ಓಡಿ ಹೋದರೆ ನಿನ್ನ, ಓಡಿ ಹೋದರೆ ನಿನ್ನ ಕೊಡನು ಮುರಿಯುವೆ. ನಿಲ್ಲು ನಿಲ್ಲಲೆ ಜಿಂಕೆ, ಎಲ್ಲಿಗೆ ಓಡುವೆ? ಬಿಲ್ಲಿನಿಂದೀಗಲೇ ಬಿಲ್ಲಿನಿಂದೀಗಲೇ ಕೊಲ್ಲುವೆ ನಿನ್ನನು. ನಿಲ್ಲು ನಿಲ್ಲಲೆ ಜಿಂಕೆ, ಎಲ್ಲಿಗೆ ಓಡುವೆ?
ಇದು ನನ್ನ ಆರ್ಯಪುತ್ರನ ಆರ್ತುದರಿಯಂತೆ ಕೇಳಿ ಬರುತ್ತಿದೆ. ಏನಾದರೂ ವಿಪತ್ತು ಸಂಭವಿಸಬಹುದೇ? ಲಕ್ಷ್ಮಣ, ಲಕ್ಷ್ಮಣ, ಕೇಳಿದೆಯೇ ಲಕ್ಷ್ಮಣ ನಿಮ್ಮ ಅಣ್ಣನ ಆರ್ತಧ್ವನಿಯನ್ನು? ಹೋಗು, ಜಾಗೃತಿಯಿಂದ ಹೋಗಿ ನಿಮ್ಮ ಅಣ್ಣನ ಕುಶಲವನ್ನು ನೋಡು. ಮಾತೆಯೇ, ಇದು ಅಗ್ರಜರ ಧ್ವನಿಯಲ್ಲ, ಶಾಂತರಾಗಿ ದುಡುಕಬೇಡಿ. ಇಲ್ಲ ಸೀತಾ, ಲಕ್ಷ್ಮಣ. ಕೇಳಿದೆಯಾ ಲಕ್ಷ್ಮಣ, ಕೇಳಿದೆಯಾ? ಇದು ನಿಮ್ಮ ಅಣ್ಣನ ಆರ್ತಧ್ವನಿಯೇ ಹೊರತು ಅನ್ಯತಾ ಅಲ್ಲ. ಹೋಗು, ಜಾಗೃತಿಯಿಂದ ಹೋಗು. ಮಾತೆಯೇ, ಇದು ರಾಕ್ಷಸರ ಮಾಯೆಯು, ಅಗ್ರಜರ ಧ್ವನಿಯಲ್ಲ, ಶಾಂತರಾಗಿ ದುಡುಕಬೇಡಿ. ಇಲ್ಲ ಲಕ್ಷ್ಮಣ, ನೀನು ಎಷ್ಟೇ ಹೇಳಿದರೂ ನಾನು ನಂಬಲಾರೆ. ಹೋಗು, ಹೋಗಿ ಅಣ್ಣನ ಕುಶಲವನ್ನು ನೋಡು. ಮಾತೆಯೇ, ಈ ಅರಣ್ಯದಲ್ಲಿ ದುಷ್ಟ ಮೃಗಾದಿಗಳು ಬಹಳವಾಗಿರುವುದರಿಂದ ತಮ್ಮನ್ನು ಬಿಟ್ಟು ಹೋಗಲು ಅಸಮಾಧಾನ ಪಡುತ್ತಿರುವೆನು ತಾಯೇ. ಲಕ್ಷ್ಮಣ, ಎಷ್ಟೇ ವೀರಾದಿ ವೀರನಾದರು, ಶೂರಾದಿ ಶೂರನಾದರು, ವಂಚನೆಯ ಜಾಲಕ್ಕೆ ಸಿಲುಕಿದಾಗ ಸಂಕಟ ಪಡಬೇಕಾಗಿದ್ದು ಸಹಜ ತಾನೆ. ಹೋಗು ಲಕ್ಷ್ಮಣ, ಹೋಗು, ನಿಮ್ಮಣ್ಣನ ಕುಶಲವನ್ನು ನೋಡು. ಇದೇನು, ಹೋಗಲಾರೆಯ ಲಕ್ಷ್ಮಣ, ಹೋಗಲಾರೆಯ? ಕಡೆಗೂ ನೀ ಈ ಮಾತನ್ನು ತಪ್ಪಿಯೇ ಬಿಟ್ಟೆಯಲ್ಲ. ಗುಪ್ತ ಶತ್ರುಗಳಾದ ನಿಮ್ಮನ್ನು ಪ್ರಿಯ ಸಹೋದರಂತೆ ಭಾವಿಸಿದರು ನನ್ನ ಸ್ವಾಮಿ. ಹಾ, ಶಿವ ಶಿವ. ಲಕ್ಷ್ಮಣ, ನಿಮ್ಮಣ್ಣನು ಕೇಡುಗೆ ಆಹುತಿಯಾದರೆ ಸುಲಭವಾಗಿ ನಿನ್ನ ಅತ್ತಿಗೆ ನಿನ್ನವಳಾಗುವ ದುಲಾಲೋಚನೆ ಇಲ್ಲೇ ನಿಂತಿವೆಯಾ ಲಕ್ಷ್ಮಣ? ನೀನಿನ್ನುವೆ ಕೇಳಲಾರೆ. ಎಂತಹ ಧರ್ಮ ಸಂಕಟಕ್ಕೆ ತಂದಿಟ್ಟೆಯಪ್ಪ. ವನ ದೇವತೆಗಳೇ, ಸೂರ್ಯ ಚಂದ್ರಾದಿಗಳೇ, ತನ್ನ ಮಾತೆಯಾಡಿದ ವಚನಕ್ಕೆ ತಾವೇ ಸಾಕ್ಷಿಯಾಗಿರಬೇಕು. ನಾನಿನ್ನು ಹೋಗುವೆನು. ಆದರೆ ಇಲ್ಲಿ ಕೆಲವು ಸಪ್ತಗರೆಗಳನ್ನು ಬರೆದಿರುವೆನು, ಇದನ್ನು ದಾಟಿ ಮಾತ್ರ ಬರಕೂಡದು. ಆಗಬಹುದು. ಚಿತ್ತೇ ಬಸ ಶ್ರೀ ಪರಮೇಶ ಅತ್ಯಂತಾದರೆ ತಮೇಶ. ಚಿತ್ತೇ ಬಸ ಶ್ರೀ ಪರಮೇಶ. ಸತ್ಯೋದ್ಯಾನಮು ನಲ್ಲದಿಗೆ ಸತ್ಯೋದ್ಯಾನಮು ನಲ್ಲದಿಗೆ ಚಿತ್ತೋ ಚಿಲ್ತಿತ ನವ ಗುರುದೇ. ಚಿತ್ತೋ ಚಿಲ್ತಿತ ನವ ಗುರುದೇ. ಚಿತ್ತೇ ವಸಸಿ ಪರಮೇಶ. ಧ್ವದ ಗುರುವ ಪ್ರಾಣೋದ್ಧಾರ. ತನುಮನ ತನ ಗುರುವೆ ಪ್ರಾಣೋದ್ಧಾರ. ತನುಮನ ತನ ಗುರುವೆ ಪ್ರಾಣೋದ್ಧಾರ. ಗಣತರ ಮೋಕ್ಷ ಸುಖಾವಿದಾರ. ಗಣತರ ಮೋಕ್ಷ ಸುಖಾವಿದಾರ. ಚಿತ್ತೇ ವಸಸಿ ಪರಮೇಶ ಪರಮೇಶ ಪರಮೇಶ. ಭವತಿ ಭಿಕ್ಷಾಂದೇಶಿ ಭಿಕ್ಷಾಂದೇಶಿ. ಭವತಿ ಭಿಕ್ಷಾಂದೇಶಿ. ಪೂಜ್ಯರೇ, ತಾವು ಯಾರು? ಈ ಆಶ್ರಮಕ್ಕೆ ಬರಲು ಕಾರಣವೇನು? ಭಿಕ್ಷವನ್ನು ನೀಡಮ್ಮ. ಪೂಜ್ಯರೇ, ನನ್ನ ಪತಿಯಾದ ಶ್ರೀರಾಮಚಂದ್ರನು ಹಾಗೂ ಮೈದುನಾದ ಲಕ್ಷ್ಮಣನು ಎಲ್ಲಿಯೂ ಹೋಗಿದ್ದಾರೆ. ಅವರು ಬಂದ ನಂತರ ನಿಮಗೆ 3 ಜನ ಸೇರಿ ಸತ್ಕರಿಸುವೆವು. ಅಲ್ಲಿವರೆಗೆ ನೀವು ಈ ಪೀಠದಲ್ಲೇ ಕುಳಿತುಕೊಳ್ಳಿ. ಏನು, ನಿನ್ನ ಮೈದುನಾದ ಲಕ್ಷ್ಮಣನು ಭಿಕ್ಷಿಕರು ಬಂದರೆ ಭಿಕ್ಷವನ್ನು ನೀಡುವೆನು ಶಬ್ದ ಗೆರಲು ಬಂದಿಲ್ಲ? ಹಾಗೆಂದೂ ಇಲ್ಲಮ್ಮ. ಭಿಕ್ಷವನ್ನು ನೀಡಮ್ಮ. ಆಗಲಿ ಪೂಜ್ಯರು. ಅಮ್ಮ
ಪೂಜ್ಯರೇ. ಅಮ್ಮಯ್ಯ ಬಾಮ್ಮ ಅಮ್ಮ ಇನ್ನು ಮುಂದೆ ಬಾಮ್ಮ ಬಾಮ ಇನ್ನು ಮುಂದೆ ಬಾಮ್ಮ ಬಾಮ ಇನ್ನು ಮುಂದೆ ಇನ್ನು ಮುಂದೆ ಬಾಮ್ಮ ಬಾರಮ್ಮ ಬಾರಮ್ಮ ಇನ್ನು ಮುಂದೆ ಬಾ ಇನ್ನು ಬಾ ಮಾನುನಿಯ ನೋಡಿದೆಯ ಜನಕ್ಕೆ ಮಾನುನಿಯೇ ನೋಡಿದೆಯ ದಾನವ ಕುಲಾಧ್ಯಕ್ಷನ ದಾನವರಿಗೆ ಅಂತಕನ ನೋಡೇ 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 ಧನುಜೇಂದ್ರನ ಬುಲಬಲದೆ ಜನಕಿ ಧನುಜೇಂದ್ರನ ಭುಜಬಲದೆ ಶೌರ್ಯ ಗಾಂಭೀರ್ಯಗಳ ನೋಡಿ ಕಂಗೊಳಿಪ ಈ ದಶಕಂಠನ ನೋಡೇ 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 ರಾಮಚಂದ್ರ, ನಿಮ್ಮ ಮಾತನ್ನು ಕೇಳದೆ ನಾನೆಂತಹ ವಿಪತ್ತಿಗೆ ಗುರಿಯಾದೆನು. ಇನ್ನೆಲ್ಲ ರಾಮನು ಈ ರಾವಣನೇ ಗತಿ ನಡೆ. ರಾಮಚಂದ್ರ, ರಾಮಚಂದ್ರ, ದಶರಥ ಚಕ್ರವರ್ತಿ ಮೈದುನಾದ ಲಕ್ಷ್ಮಣನೇ, ಎಲ್ಲಿ ಇರುವಿರಿ? ಬೇಗ ಬಂದು ನನ್ನನ್ನು ಕಾಪಾಡಿ, ಬೇಗ ಬಂದು ನನ್ನನ್ನು ಕಾಪಾಡಿ. ಅಯ್ಯ ಪಕ್ಷಿರಾಜ, ನನ್ನ ಹೆಸರು ಸೀತೆ ಎಂದು. ನಾನು ಶ್ರೀರಾಮಚಂದ್ರನ ಧರ್ಮಪತ್ನಿ. ನನ್ನ ಸ್ವಾಮಿ ಇಲ್ಲದಿರುವ ಸಮಯವನ್ನು ಕಂಡು ಈ ಘಾತುಕರು ನನ್ನನ್ನು ಅಪಹರಿಸಿಕೊಂಡು ಹೋಗಲು ಯತ್ನಿಸುತ್ತಿರುವರು. ನನ್ನನ್ನು ಕಾಪಾಡು ಪಕ್ಷಿರಾಜ, ನನ್ನನ್ನು ಕಾಪಾಡು. ಓಹೋ, ಯಾರೋ ದೈತ್ಯನು ಶ್ರೀರಾಮಚಂದ್ರ ಧರ್ಮ ಪತ್ನಿಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವಂತೆ ಕಾಣುತ್ತದೆ. ನಾನೀಗಲೇ ಹೋಗಿ ಮತ್ತೆ ಅವರನ್ನು ಬಿಡಿಸಿ ಬಿಡುವೆನು. ಕಠೋರ ದೂರ ಏಡಿಯೇ ನೀಚ ಭಾವದಿಂದ ಎನ್ನ ನಾಶಗೊಳ್ಪೆಯ. ನೀಚನೆ ದುರಾತ್ಮನೆ ಕಠೋರ ದೂರ ಏಡಿಯೇ ನೀಚ ಭಾವದಿಂದ ಎನ್ನ ನಾಶಗೊಳ್ಪೆಯ. ದುರಾತ್ಮನೆ ಕಠೋರ ದೂರ ಏಡಿಯೇ ನೀಚ ಭಾವದಿಂದ ಎನ್ನ ನಾಶಗೊಳ್ಪೆಯ. ಓಹೋ, ಇದು ಸಾಮಾನ್ಯವಾದ ಪಕ್ಷಿಯಲ್ಲ. ಇದನ್ನು ಉಪಾಯದಿಂದಲೇ ಕೊಲ್ಲಬೇಕು. ಎಲ್ಲವೋ ಮುದಿಯದ್ದೆ, ನಾವುಗಳು ಈಗ ಯುದ್ಧ ಮಾಡಬೇಕಾದರೆ ನಮ್ಮ ನಮ್ಮ ಜೀವದ ನೆಲೆಯನ್ನು ತಿಳಿದು ಯುದ್ಧ ಮಾಡೋಣ. ನಮ್ಮ ನಮ್ಮ ಜೀವದ ನೆಲೆಯನ್ನು ತಿಳಿದು ಯುದ್ಧ ಮಾಡೋಣ. ನಿನ್ನ ಜೀವದ ನೆಲೆಯಲ್ಲಿರುವುದು ಬೊಗಳು. ಓಹೋ, ಹಾಗಾದರೆ ಮೊದಲು ನಿನ್ನ ಜೀವನ ನೆಲೆಯಲ್ಲಿರುವುದು ಬೊಗಳು. ನನ್ನ ಜೀವದ ನೆಲೆ, ನನ್ನ ಜೀವದ ನೆಲೆ. ಹೌದು, ಈ ನನ್ನ ಎಡಗಾಲಿನ ಹೆಬ್ಬೆಟ್ಟಿನಲ್ಲಿರುವುದು ನಿನ್ನ ಜೀವದ ನೆಲೆಯಲ್ಲಿರುವುದು ಬೊಗಳು. ಓಹೋ, ಹಾಗಾದರೆ ಕೇಳು. ಹೇಳು. ಓ, ಹಾಗಾದರೆ ನನ್ನ ಜೀವದ ನೆಲೆ ನನ್ನ ಈ ಎರಡು ರೆಕ್ಕೆಯಲ್ಲಿರುವುದು. ರೆಕ್ಕೆಯಲ್ಲಿ? ಹಾಗಾದರೆ ಕಿಟ್ಟರು ಕಿಟ್ಟರು ಸಾಯಿ ಮುದಿಯತ್ತೆ. ರಾಮಚಂದ್ರ, ನನ್ನನ್ನು ಕಾಪಾಡಲು ಬಂದ ಈ ಪಕ್ಷಿರಾಜನಿಗೂ ಇಂತಹ ದುರಸ್ತೆ ಉಂಟಾಯಿತು. ಪಕ್ಷಿರಾಜ, ಈ ಸಂಗತಿಯನ್ನು ಶ್ರೀರಾಮಚಂದ್ರನಿಗೆ ತಿಳಿಸುವ ತನಕ
ನಿನ್ನ ಪ್ರಾಣವೂ ಹೋಗದಿರಲಿ. ಇನ್ನೆಲ್ಲೇ ಆ ರಾಮನು, ಈ ರಾವಣನೇ ಗತಿ ನಡೆ ನಡೆ ಜಾನಕಿ. ಲಕ್ಷ್ಮಣ ಅಗ್ರಜ, ಲಕ್ಷ್ಮಣ ಅಗ್ರಜ, ನಮಸ್ಕರಿಸುವೆನು. ಲಕ್ಷ್ಮಣ ನಿನಗೆ ಮಂಗಳವಾಗಲಿ. ಲಕ್ಷ್ಮಣ, ಜಾನಕಿಯನ್ನೊಬ್ಬಳನ್ನೇ ಪರ್ಣಶಾಲೆಯಲ್ಲಿ ಬಿಟ್ಟು ಬಂದೆಯಾ? ಅಗ್ರಜ, ಅತ್ತಿಗೆಯವರು ಆಡಿದ ಕಠಿಣವಾದ ಮಾತುಗಳನ್ನು ಕೇಳಲಾರದೆ ಬಂದೆನು ಅಗ್ರಜ. ಲಕ್ಷ್ಮಣ, ಹಾಗಾತವಾಯಿತು, ಹಾಗಾತವಾಯಿತು. ಲಕ್ಷ್ಮಣ, ಅಗ್ರಜ, ಬೇಗ ಪರ್ಣಶಾಲೆ ಬಳಿಗೆ ಹೋಗೋಣ ನಡೆ. ಆಗಬಹುದು ಅಗ್ರಜ.